ಎಚ್ ಡಿ ರೇವಣ್ಣ ಅವರ ಕುರಿತಾಗಿ ಈಗ ದೋಷಾರೋಪ ಪಟ್ಟಿಯು ಕೂಡ ಸಲ್ಲಿಕೆ ಆಗಿದೆ. ಏನೆಲ್ಲ ದೌರ್ಜನ್ಯಗಳನ್ನ ಎಸಗಿದ್ರು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ನೀವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕು. ಮಹಿಳೆಯ ಇಚ್ಛೆಯ ವಿರುದ್ಧವಾಗಿ ರೇವಣ್ಣ ಅವರು ಕೈ ಹಿಡಿದು ಎಳಿತಾ ಇದ್ದರಂತೆ. ಅವರ ಮೈಕೈ ಮುಟ್ಟಿ ಹತ್ತಿರಕ್ಕೆ ಎಳ್ಕೊಂಡು ಲೈಂಗಿಕವಾಗಿ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ರಂತೆ. ಇವೆಲ್ಲವೂ ಕೂಡ ದೋಷಾರೋಪಣಾ ಪಟ್ಟಿಯಲ್ಲಿ ಇರೋದು. ಜೊತೆಗೆ ಹಾಸ್ಟೆಲ್ ಒಂದರ ಮಹಿಳೆಯನ್ನು ಕೆಲಸಕ್ಕೆ ಸೇರಿಸ್ಕೊಂಡ ನಂತರ ಮನೆಯಲ್ಲಿ ಭವಾನಿ ರೇವಣ್ಣ ಅವರು ಇಲ್ಲದೆ ಇರೋ ಸಮಯವನ್ನು ನೋಡಿಕೊಂಡು ರೇವಣ್ಣ ಅವರು ಯಾಕೆ ಒಳ ಹೋಗ್ತೀಯಾ, ನಾನೇನು ಮಾಡಲ್ಲ ಬಾ ಅಂತ ಕರಿತಾ ಇದ್ರಂತೆ. ಜೊತೆಗೆ ಮನೆಯ ಮೊದಲ ಮಹಡಿಯಲ್ಲಿ ಹಣ್ಣು ಕೊಡ್ತೀನಿ ಅಂತ ಕರ್ಕೊಂಡೋಗಿ ಕೆಟ್ಟ ರೀತಿಯಾಗಿ ಬಳಸ್ಕೊಳ್ತಾ ಇದ್ರಂತೆ. ಜೊತೆಗೆ ಅಲ್ಲಿದ್ದಂಥ ಎಲ್ರಿಗೂ ಕೂಡ ಹಣ್ಣನ್ನು ಕೊಟ್ಟು ಕಳಿಸಿ ಸಂತ್ರಸ್ತಿಯನ್ನು ಮಾತ್ರ ಉಳಿಸ್ಕೊಂಡು ಇದೇ ರೀತಿಯಾಗಿ ಕಿರುಕುಳವನ್ನು ಕೊಡ್ತಾ ಬರ್ತಿದ್ರಂತೆ. ಇದೆಲ್ಲವೂ ಕೂಡ ಈಗ ದೋಷಾರೋಪಣಾ ಪಟ್ಟಿಯಲ್ಲಿ ಸಾಬೀತಾಗಿರೋದು. ಈ ಮೂಲಕ ಎಚ್ ಡಿ ರೇವಣ್ಣ ಅವರ ನಿಜ ಬಣ್ಣ ಬಯಲಾಗಿಬಿಟ್ಟಿದೆ.